ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಹೇಗಿದ್ರೆ ನೀವೆಲ್ಲ? ಇವತ್ತು ನಾನು ನಿಮಗೆ 2 ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಎರಡೂ ಕೂಡ ಒಂದು ಸಾಂಪ್ರದಾಯಿಕ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಮಾಡೋದಕ್ಕೂ ಕೂಡ ತುಂಬಾ ಸುಲಭವಾಗಿದೆ. ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆಯ ಮಸಾಲ ಇಡ್ಲಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನ ಕಾಳನ್ನು ಸುಮಾರು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ. ಉದ್ದಿನ ಕಾಳನ್ನು ಕೇವಲ 1 ಸರ್ತಿ ನೀವು ತೊಳೆದ್ರೆ ಸಾಕು, ತುಂಬ ಜಾಸ್ತಿ ತೊಳೆಯೋದು ಬೇಡ. ಹಾಗೆಯೇ ಈ ರೀತಿ ಕಾಳು ಇಲ್ಲಾಂದರೆ ನೀವು ಉದ್ದಿನ ಬೇಳೆಯನ್ನು ಕೂಡ ಹಾಕೋಬೋದು, ಏನಾಗಲ್ಲ. ಉದ್ದಿನ ಕಾಳನ್ನು ಹಾಕೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಹುದುಗ್ ಬರುತ್ತೆ. ಹಾಗೆಯೇ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆನಂತರ ನಾವು ಉದ್ದಿನ ಬೇಳೆಯನ್ನು ನೆನೆ ಹಾಕಿದ ನಂತರ ಅದನ್ನು ರುಬ್ಕೊಳ್ತೀವಲ್ವ, ಅದರ ಅರ್ಧ ಗಂಟೆ ಮುಂಚೆ ಒಂದು ಪಾತ್ರೆಗೆ 3 ಲೋಟದಷ್ಟು, ಅದೇ ಲೋಟದಲ್ಲಿ 3 ಲೋಟದಷ್ಟು ಇಡ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕಿ ಒಂದು ಸರ್ತಿ ಚೆನ್ನಾಗಿ ಆ ನೀರನ್ನೆಲ್ಲ ಬಸಿದು ತೆಗಿಬೇಕು. ಇಡ್ಲಿ ಅಕ್ಕಿಯನ್ನು ತೊಳೆದು ನೀರು ಬಸಿದಾದ್ಮೇಲೆ ಅದಕ್ಕೆ ಬೇರೆ ನೀರನ್ನು ಹಾಕಿ ಅರ್ಧ ಗಂಟೆ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಉದ್ದಿನ ಬೇಳೆಯನ್ನು ನಾವು ಯಾವಾಗ ರುಬ್ಕೊಳ್ತೀವಿ ಅದರ ಅರ್ಧ ಗಂಟೆ ಮುಂಚೆ ಇದನ್ನು ಹಾಕಿದರೆ ಸಾಕು. ನಂತರ ಅದೇ ಟೈಮಲ್ಲಿ ಇನ್ನೊಂದು ಪಾತ್ರೆಗೆ ಅದೇ ಲೋಟದಲ್ಲಿ 1 ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ಕೊಂಡು ಇದಕ್ಕೆ ಕೂಡ ನೀರು ಹಾಕಿ ಅದನ್ನು ಒಂದು ಸರ್ತಿ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಇದಕ್ಕೆ ಬೇರೆ ನೀರನ್ನು ಹಾಕಿ ಇದನ್ನು ಕೂಡ ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಅಂದರೆ ಅವಲಕ್ಕಿ ಮತ್ತು ಇಡ್ಲಿ ರವೆಯನ್ನು ಒಟ್ಟಿಗೆ ನೆನೆ ಹಾಕ್ಕೊಳ್ಳಿ ಒಂದೇ ಹೊತ್ತಿಗೆ. ಆಮೇಲೆ ರುಬ್ಬುವ ಹೊತ್ತಿಗೆ ಮೊದಲಿಗೆ ನಾವು ಉದ್ದಿನ ಬೇಳೆಯನ್ನು ರುಬ್ಕೊಳ್ಳೋಣ. ಅದರ ನೀರನ್ನು ಬಸಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೀವು ಉದ್ದಿನ ಬೇಳೆಯಲ್ಲಿರುವಂತಹ ನೀರು ಇದೆಯಲ್ವ, ಅದನ್ನೇ ಒಂದು ಸ್ವಲ್ಪ ನೀರು ಹಾಕೋಬೋದು, ಚೆನ್ನಾಗಿ ಹುದುಗ್ ಬರುತ್ತೆ. ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಅದರ ಮೇಲ್ಗಡೆ ನೋಡಿ ಈ ರೀತಿ ಗುಳ್ಳೆ ಗುಳ್ಳೆ ಬರಬೇಕು. ಈ ಥರ ಬಂದರೆ ತುಂಬ ಚೆನ್ನಾಗಿ ಇಡ್ಲಿ ಹುದುಗ್ ಬರುತ್ತೆ. ನಂತರ ಇದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ರುಬ್ಕೊಳ್ಬೇಕು. ಈಗ ಈ ಅವಲಕ್ಕಿಯನ್ನು ರುಬ್ಕೊಳ್ಬೇಕು. ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಅದರ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು, ಅಂದರೆ ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಇದಕ್ಕೆ ನೀರು ಹಾಕಿ ದಪ್ಪನೇ ಹಿಟ್ಟು ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ನೀರಾಗಿರಬಾರ್ದು. ಇದನ್ನು ಉದ್ದಿನಬೇಳೆ ಹಿಟ್ಟಿನ ಜೊತೆ ಸೇರಿಸ್ತಾ ಇದ್ದೀನಿ. ಈಗ ಈ ನೆನೆ ಹಾಕಿರುವಂತಹ ಇಡ್ಲಿ ಅಕ್ಕಿಯನ್ನು ಚೆನ್ನಾಗಿ ಹಿಂಡಿಬಿಟ್ಟು ಇದನ್ನು ಉದ್ದಿನಬೇಳೆ ಮತ್ತು ಅವಲಕ್ಕಿ ಪೇಸ್ಟ್ ಹಾಕಿದ್ದೀವಲ್ವ ಅದೇ ಪಾತ್ರೆಗೆ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ನೀರನ್ನು ಹಿಂಡಿಕೊಳ್ಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಕೈಯಲ್ಲಿ ಇದನ್ನು ಚೆನ್ನಾಗಿ ಈಗ ಕಲಸ್ಕೊಳ್ಬೇಕು. ಒಂದು 5 ನಿಮಿಷ ಮಾಮೂಲಿ ನಾವು ಇಡ್ಲಿ ಹಿಟ್ಟಿಗೆ ಯಾವ ರೀತಿ ಕಲಸ್ಕೊಳ್ತೀವಿ ಆ ರೀತಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ, ಈ ರೀತಿ ಕೈಯಲ್ಲೇ. ಇಡ್ಲಿ ರವೆಯಿಂದ ನಾವು ಇಡ್ಲಿ ಮಾಡುವಾಗ ಇಡ್ಲಿ ಹಿಟ್ಟು ತುಂಬ ನೀರಾಗಿ ಇರಬಾರ್ದು, ಸ್ವಲ್ಪ ದಪ್ಪನಾಗಿಯೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟು ನೋಡಿ ಈ ಹದಕ್ಕಿದೆ. ಇದು ಫರ್ಮೆಂಟ್ ಆದಮೇಲೆ ಇನ್ನು ಕೂಡ ದಪ್ಪ ಆಗುತ್ತೆ. ನಂತರ ಇದನ್ನು ಮುಚ್ಚಳ ಮುಚ್ಚಿ 8 ರಿಂದ 10 ಗಂಟೆಗಳ ಕಾಲ ಫರ್ಮೆಂಟ್ ಆಗಲಿಕ್ಕೆ ಬಿಡಿ. ಬೆಚ್ಚಗಿರುವ ಸ್ಥಳದಲ್ಲಿ ಇಟ್ಟರೆ ಚೆನ್ನಾಗಿ ಹುದುಗ್ ಬರುತ್ತೆ. ಮಾರನೇ ದಿನ ಇದಕ್ಕೆ ನಾನು ಮೊದಲಿಗೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಲೆ ಮೇಲೆ ಒಂದು ಒಗ್ಗರಣೆ ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಟೀ ಚಮಚ ಸಾಸಿವೆ ಚಟಪಟ ಅಂತ ಆದಮೇಲೆ 1 ಟೀ ಚಮಚ ಕಡಲೆಬೇಳೆ, 1 ಟೀ ಚಮಚ ಉದ್ದಿನಬೇಳೆ ಹಾಕಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗಬೇಕು. ಆನಂತರ ಇದಕ್ಕೆ ಅರ್ಧ ಟೀ ಚಮಚ ಜೀರಿಗೆಯನ್ನು ಸೇರಿಸ್ಕೊಳ್ಳಿ. ಜೀರಿಗೆ ಸೇರಿಸಿ ಆದಮೇಲೆ ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಕೆಂಪಗಾಗುತ್ತಲ್ವ, ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು 3-4 ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನೀಗ ಆಫ್ ಮಾಡ್ಕೊಂಡಿದ್ದೀನಿ. ಆ ಬಿಸಿಯಲ್ಲೇ ಇದು ಸ್ವಲ್ಪ ಫ್ರೈ ಆಗಲಿ. ನಂತರ ನಾವಿದನ್ನು ಇಡ್ಲಿ ಹಿಟ್ಟಿಗೆ ಸೇರಿಸ್ಕೊಳ್ಬೇಕು. ಇಲ್ಲಿ ನೋಡಿ ಇಡ್ಲಿ ಹಿಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಇಡುವಾಗ ಸ್ವಲ್ಪ ತೆಳುವಾಗಿತ್ತು, ಈಗ ದಪ್ಪಗಾಗಿದೆ, ಅಂದರೆ ಉದುಗ್ ಬಂದಿದೆ ಇದು. ಈಗ ಇದರಿಂದ ನಾನು ಸ್ವಲ್ಪನೇ ಇಡ್ಲಿ ಮಾಡೋದ್ರಿಂದ ಇದನ್ನು ಸಪ್ರೇಟಾಗಿ ಒಂದು ಸ್ವಲ್ಪ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕಿದ್ದೀನಿ.
ಆನಂತರ ಸಣ್ಣಗೆ ಹೆಚ್ಚಿರುವಂತಹ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈಗ ಇದನ್ನು ಕಲಸ್ಕೊಡಿ. ಕಲಸಿ ಆದಮೇಲೆ ಹಿಟ್ಟು ನೋಡಿ ಈ ರೀತಿ ಇದೆ. ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅರ್ಧದಷ್ಟು ಮಾತ್ರ ಹಾಕೊಳ್ಳಿ, ಆಮೇಲೆ ಅದು ಹುದುಗ್ ಬರುತ್ತೆ. ಈಗ ನೀರು ಕೂಡ ಚೆನ್ನಾಗಿ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಕುದೀತಾ ಇದೆ. ನಂತರ ಒಂದೊಂದು ತಟ್ಟೆಗಳನ್ನು ಇದರಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಹೈ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳಿ. ಇಡ್ಲಿ ನೋಡಿ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಚೆನ್ನಾಗಿ ಇದು ಉಬ್ಬಿ ಬಂದಿದೆ. ತುಂಬಾ ಸಾಫ್ಟ್ ಆದ ಇಡ್ಲಿ ರೆಡಿ ಆಗಿದೆ. ಅದು ಕೂಡ ತರಕಾರಿ ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಖಂಡಿತ ಈ ಇಡ್ಲಿಯನ್ನು ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, 2 ಬೆರಳಲ್ಲಿ ಕಟ್ಟಾಗುತ್ತೆ, ನೋಡ್ಬೋದು ನೀವು ಇಲ್ಲಿ. ಈಗ ನಾನು ತುಂಬ ಮೃದುವಾದ ಒಂದು ಕಡುಬು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿಯನ್ನು ಹಿಂದಿನ ರಾತ್ರಿನೇ ನೆನೆ ಹಾಕಿಟ್ಟಿದ್ದೀನಿ. ಅಂದರೆ ಬೆಳಿಗ್ಗೆ ಮಾಡೋದ್ರಿಂದ, ಇಲ್ಲಾಂದರೆ ಕೇವಲ 2 ಗಂಟೆ ನೆನೆಸಿದರೆ ಸಾಕಾಗುತ್ತೆ. ಇದರ ನೀರನ್ನೆಲ್ಲ ಚೆನ್ನಾಗಿ ತೊಳೆದು ಬಸಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 3/4 ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇವಾಗ ನೀವು ರುಬ್ಬುವಾಗ ಬೇಕಾದರೆ ಹಾಕೋಬೋದು, ಅಥವಾ ಮತ್ತೆ ಕೂಡ ಹಾಕೋಬೋದು. ಮತ್ತೆ ಯಾವಾಗ ಅಂತ ನಿಮಗೆ ಹೇಳ್ತೀನಿ ನಾನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು. ಒಂದು 4-5 ಸುತ್ತು ಗ್ರೈಂಡ್ ಮಾಡಿದರೆ ಸಾಕು, ತರಿತರಿ ಆಗುತ್ತೆ. ಇದು ತುಂಬ ಜಾಸ್ತಿ ಮಾಡಿದರೆ ತುಂಬ ನುಣ್ಣಗಾಗುತ್ತೆ, ತುಂಬ ನುಣ್ಣಗೆ ಬೇಡ. ನೋಡಿ ಈ ರೀತಿ ನಮಗೆ ಕೈಗೆ ಇಡ್ಲಿ ರೈಸ್ ಬರುತ್ತಲ್ವ, ಆ ರೀತಿ ತರಿತರಿಯಾಗಿ ಬರಬೇಕಿದು. ಮುಟ್ಟಿದ್ರೆ ತರಿತರಿ ಸಿಗಬೇಕು ಈ ರೀತಿ. ಆನಂತರ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ನಾನು ಅಕ್ಕಿ ಹಾಕಿದ ಲೋಟದಲ್ಲಿ 1.5 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ 1 ಲೋಟ ಅಕ್ಕಿಗೆ 3/4 ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ. 1/4 ಲೋಟದಷ್ಟು ನಾವು ರುಬ್ಬುವಾಗ ಹಾಕ್ಕೊಂಡಿರ್ತೀವಿ. ಇಲ್ಲಿ ನಾನು 3/4 ಅಂದರೆ 1.5 ಲೋಟ ಆಗುತ್ತೆ. ಆಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಇದು ನೀರು ಕುದಿ ಬರಬೇಕು. ಕುದಿ ಬಂದ ಮೇಲೆ ಇವಾಗ ಇದಕ್ಕೆ ರುಬ್ಬಿದ ಒಂದು ಅಕ್ಕಿಯ ಮಿಶ್ರಣವನ್ನು ಹಾಕೋಬೇಕು. ಇವಾಗ ನೀವು ತೆಂಗಿನ ತುರಿ ರುಬ್ಬುವಾಗ ಹಾಕಲಿಲ್ಲ ಅಂದರೆ ಇವಾಗ ನೀವು ತೆಂಗಿನ ತುರಿಯನ್ನು ಹಾಕೋಬಹುದು. ಈಗ ಇದನ್ನು ಚೆನ್ನಾಗಿ ಈ ರೀತಿ ಸೌಟಿಂದ ತಿರುಗಿಸ್ತಾ ಇರಬೇಕು. ಕೇವಲ ಒಂದು 2 ನಿಮಿಷದಲ್ಲಿ ಇದು ಗಟ್ಟಿಯಾಗಿಬಿಡುತ್ತೆ. ಆದರೆ ನೀವು ಕೈ ಬಿಡದೆ ಇದನ್ನು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಈಗ ನೋಡಿ ಇದು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾದರೆ ಸಾಕು, ತಣ್ಣಗಾಗಲಿಕ್ಕೆ ಇದನ್ನು ಬಿಡಬೇಕು. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಸೌಟಿನಿಂದ ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಾಗ ತಳದಲ್ಲಿ ಅದು ಗಟ್ಟಿಯಾಗಿರೋದೆಲ್ಲ ಬಿಟ್ಕೊಂಡು ಬರುತ್ತೆ. ಇವಾಗ ನಮಗೆ ಬೇಕಾದ ಸೈಜಿಗೆ ಉಂಡೆಗಳನ್ನು ಮಾಡಿಕೊಳ್ಬೇಕು. ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ಇದು ಕಡುಬು. ಒಂದೊಂದಾಗಿ ಈಗ ಎಲ್ಲವನ್ನ ಉಂಡೆ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಈ ಶೇಪಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ನಂತರ ನೀರು ಕೂಡ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ, ಉಂಡೆಗಳು ಕೂಡ ರೆಡಿ ಆಗಿದೆ. ಇದನ್ನು ಒಂದೊಂದಾಗಿ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ. ಈ ಥರ ಇಡ್ಲಿ ಪಾತ್ರೆ ನಿಮ್ಮ ಹತ್ರ ಇಲ್ಲ ಅಂದರೆ ಕುಕ್ಕರ್ನಲ್ಲಿ ಕೂಡ ಒಂದು ತಟ್ಟೆಯನ್ನಿಟ್ಟು ಬೇಯಿಸ್ಕೊಳ್ಬೋದು. ಆದರೆ ವೆಯ್ಟ್ ಇಡಬಾರ್ದು. ಹಾಗೆಯೇ ಹಬೆಯಲ್ಲಿ ಒಂದು 20 ನಿಮಿಷ ಬೇಯಿಸ್ಕೊಳ್ಬೋದು. ಈಗ ಮುಚ್ಚಳ ಮುಚ್ಚಿ ಇದನ್ನು 20 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. 20 ನಿಮಿಷ ಆದಮೇಲೆ ಇದು ಬೆಂದು ರೆಡಿಯಾಗಿದೆ. ಗ್ಯಾಸಿಂದ ಇಳಿಸಿದ್ದೀನಿ. ನೋಡಿ ಬಿಸಿ ಬಿಸಿ ಆಗಿರುವಂತಹ ಮೃದುವಾದ ಅಕ್ಕಿ ಕಡುಬು ರೆಡಿಯಾಗಿದೆ. ಇದು ಕೋಕೋನಟ್ ಚಟ್ನಿ ಜೊತೆಗೆ ಸಾಂಬಾರ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಮೃದುವಾಗಿದೆ ನೋಡ್ಬೋದು. ತುಂಬ ಬಿಸಿ ಇರೋದ್ರಿಂದ ತುಂಬ ಜಾಸ್ತಿನೇ ಮೃದುವಾಗಿರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಇದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ 2 ರೆಸಿಪಿಗಳನ್ನು ಕೂಡ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.